ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವಿಶೇಷವಾದ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಗ್ಲಾಮ್ಸಿ ಶಾಪ್ನಲ್ಲಿ ನಾನು ನೇಲ್ ಆರ್ಟ್ ಮಾಡಿಸಿದ್ದು. ಯೂಶ್ವಲಿ ಒಂದು ಫ್ಯಾಮಿಲಿ ಮದುವೆ ಅಂತ ಹೇಳಿದರೆ ಮದುವೆ ಹುಡುಗಿ ಮಾತ್ರ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಲ್ಲ, ಅವ್ರ ಜೊತೆ ಅವರ ಕಸಿನ್ಸ್ ಆಗಿರಲಿ, ಅವರ ಎಲ್ಲ ರಿಲೇಟಿವ್ಸು ಕೂಡ ಮದುವೆಗೆ ತುಂಬಾ ಪ್ರಿಪ್ರೇಷನ್ ಆಗ್ತಾರೆ. ಸೊ ಅದೇ ರೀತಿ ನಮ್ಮ ಫ್ಯಾಮಿಲಿಗಳಲ್ಲೂ 1 ತಿಂಗಳು ಮದುವೆ ಇದೆ ಅನ್ನೋ ಹಾಗೆ, ಅಂದರೆ ನನ್ನ ಮಾವನ ಮಗಳು ನಿಶಾಂಬದು ಮದುವೆ 1 ಮಂತ್ ಇದೆ ಅನ್ನೋ ಹಾಗೆ ಎಲ್ಲರೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಸೊ ಇನ್ನೇನು ಹತ್ರನೇ ಬರ್ತಾ ಇದೆ, ಹಾಗಾಗಿ ನಾನು ಇವತ್ತು ನೇಲ್ ಆರ್ಟ್ ಮಾಡಿಸೋಣ ಅಂತ ಹೇಳಿ ಈ ಗ್ಲಾಮ್ಸಿ ಶಾಪಿಗೆ ಬಂದಿದ್ದೇನೆ. ಈ ಶಾಪ್ ಬಂದು ನೂರೊಂದು ಗಣಪತಿ ದೇವಸ್ಥಾನದ ರೋಡ್ನಲ್ಲಿ, ಅಂದರೆ ಅಗ್ರಹಾರದಲ್ಲಿ ಬರುತ್ತೆ. ಸೊ ಇದೇ ರೀತಿ ಗ್ಲಾಮ್ಸಿ ಶಾಪ್ ವಿದ್ಯಾರಣ್ಯಪುರಮಲ್ಲಿದೆ, ವಿಜಯನಗರದಲ್ಲಿದೆ, ಸಿದ್ಧಾರ್ಥ ಲೇಔಟಲ್ ಕೂಡ ಇದೆ. ಯೂಶ್ವಲಿ ನಾನು ರೆಗ್ಯುಲರಾಗಿ ಸಿದ್ಧಾರ್ಥ ಲೇಔಟಲ್ಲಿರೋ ಗ್ಲಾಮ್ಸಿ ಶಾಪಲ್ಲಿ, ಅಂದರೆ ಸಂಗೀತ ಕಾರ್ನರ್ ಹತ್ರ ಬರುತ್ತೆ. ಸೊ ಅಲ್ಲಿ ನಾನು ರೆಗ್ಯುಲರಾಗಿ ಹೋಗ್ತಾ ಇದ್ದು. ಬಟ್ ಈಗ ಒಂದು ಶಾಪಿಂಗ್ ಇತ್ತು, ಸೊ ಬ್ಯಾಲೆನ್ಸ್ ಇತ್ತು, ಬ್ಯಾಂಗಲ್ಸ್ ಈ ಥರದ್ದೆಲ್ಲ ತೊಗೊಳ್ಳೋವಂಥದ್ದಿತ್ತು. ಹಾಗಾಗಿ ಅಗ್ರಹಾರದ ಹತ್ರ ಬಂದಿದ್ದಾಗ ಸೊ ನೇಲ್ ಆರ್ಟ್ ಮಾಡಿಸ್ಬಿಡೋಣ, ಯಾಕಂದರೆ ನನ್ನ ನೇಲ್ ತುಂಬ ಶಾರ್ಟ್ ಇರುತ್ತೆ, ಹಾಗಾಗಿ ನೇಲ್ ಆರ್ಟ್ ಮಾಡಿಸೋಣ ಅಂತ ಬಂದಿದೆ. ಅವ್ರು ಸಜೆಸ್ಟ್ ಮಾಡಿದ್ದು ನನ್ನ ಕೈಗೆ ಈ ಕಲರ್, ಅಂದರೆ ಈ ಬ್ರೌನ್ ಕಲರ್ ಮತ್ತು ಅದಕ್ಕೆ ಗೋಲ್ಡ್ ಕಲರ್ ಕಾಂಟ್ರಾಸ್ಟ್ ಮಾಡೋದ್ರಿಂದ ಹೈಲಿ ರಿಚ್ ಲುಕ್ ಕೊಡುತ್ತೆ, ಮದುವೆ ಗ್ರ್ಯಾಂಡಾಗಿ ಮದುವೆ ಫಂಕ್ಷನಿಗೆ ನೇಲ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇವರು ಇದನ್ನು ಸೆಲೆಕ್ಟ್ ಮಾಡಿದರು. ನಾನು ಓಕೆ ಅಂತ ಹೇಳಿದೆ. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇನ್ನೂ ಒಂಥರ ರಿಚ್ ಲುಕ್ ಕೊಡ್ತಾ ಇದೆ ಅದು. ಹೆಣ್ಮಕ್ಳುಗಳಿಗೆ ಈ ರೀತಿ ಮದುವೆ ಪ್ರಿಪ್ರೇಷನ್ಸಲ್ಲಿನೇ ತುಂಬ ಸಂಭ್ರಮ ಪಡ್ತಾರೆ, ಏನೋ ಒಂಥರ ಖುಷಿ ಸಿಗುತ್ತೆ ಅವರಿಗೆ. ಈ ಥರ ಒಂದು ಸಣ್ಣ ಸಣ್ಣ ವಿಚಾರಗಳಾಗಿರ್ಬೋದು, ಅಂದರೆ ನೇಲ್ ಆರ್ಟ್ ಮಾಡಿಸೋದಾಗಿರಲಿ, ಅಥವಾ ಬಿಂದಿ ಸೆಲೆಕ್ಷನ್ ಮಾಡೋದು, ಅಥವಾ ಬಳೆಗಳು ತೊಗೊಳ್ಳೋದು. ಸೊ ಇವೆಲ್ಲ ತುಂಬ ಕಡಿಮೆ ಅಮೌಂಟ್ ಇರೋವಂಥ ವಿಚಾರಗಳೇ ಇರಬಹುದು, ಬಟ್ ಆದರೆ ನಮಗೆ ಇದು ತುಂಬ ಪ್ರೀಷಿಯಸ್ ಆಗಿರೋಂಥ ಥಿಂಗ್ಸ್ಗಳು. ಸೊ ಹಾಗಾಗಿ ಈ ಥರದ್ದೆಲ್ಲ ಕೂಡ ನಾವು ಒಂಥರ ಈ ಪ್ರಿಪ್ರೇಷನ್ಸ್ನೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತೇವೆ. ಸೊ ನಿಮ್ಮೆಲ್ಲರಿಗೂ ನೇಲ್ಸ್ ಬಗ್ಗೆ ಒಂದಷ್ಟು ವಿಚಾರನ ಹಂಚ್ಕೊಳ್ಬೇಕಿದೆ. ನೇಲ್ಸ್ ಅಂದರೆ ನಮ್ಮ ಬಾಡಿ ಆರೋಗ್ಯವಾಗಿದೆ ಅನ್ನೋದನ್ನು ನೇಲ್ಸ್ ಕೂಡ ಸೂಚಿಸುತ್ತೆ. ಸೊ ನಮ್ಮ ಉಗುರು ಬಣ್ಣದ ಕಲರ್ ಇದ್ರೇ ಅದು ನಾವು ಹೆಲ್ದಿಯಾಗಿದ್ದೀವಿ ಅಂತ ಅರ್ಥ, ಅಥವಾ ಯೆಲ್ಲೋ ಕಲರ್ ಅಥವಾ ಬ್ಲ್ಯಾಕ್ ಲೈನ್ಸ್ ಬಂದಿದೆ ಅನ್ನೋದಾದರೆ ಅದು ನಮ್ಮ ವಿಟಮಿನ್ಸ್ ಡಿಫಿಷಿಯನ್ಸಿ ನಮ್ಮ ಬಾಡಿನಲ್ಲಿದೆ ಅನ್ನೋದನ್ನು ತೋರಿಸುತ್ತೆ. ಸೊ ಹಾಗಾಗಿ ನಾವು ನಮ್ಮ ಬಾಡಿಗೆ, ಅಂದರೆ ಬಯೋಟಿನ್ ಆಗಿರಲಿ ಅಥವಾ ವಿಟಮಿನ್ಸ್, ಪ್ರೋಟೀನ್ಸ್ ಇರುವಂಥ ಆಹಾರಗಳನ್ನು ಹೆಚ್ಚು ಸೇವಿಸಬೇಕು ಅನ್ನೋದು ಸೂಚಿಸುತ್ತೆ. ಬಯೋಟಿನ್ ಮತ್ತು ಪ್ರೋಟೀನ್ಸ್ ಇರುವಂಥ ಆಹಾರ ಅಂತ ಹೇಳೋದಾದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಹಾಲು, ಮೊಟ್ಟೆ, ಬೇಳೆಕಾಳು, ಚಿಕನ್, ಹಸಿರು ತರಕಾರಿ ಈ ಥರದ ಫುಡ್ಗಳನ್ನು ನಾವು ತೊಗೊಳ್ಳೋದ್ರಿಂದ ನಮ್ಮ ನೇಲ್ಸ್ ಕೂಡ ತುಂಬ ಆರೋಗ್ಯವಾಗಿರುತ್ತೆ. ಸೊ ನೀವೆಲ್ಲರೂ ಕೂಡ ನೇಲ್ ಆರೋಗ್ಯದ ಬಗ್ಗೆಯೂ ಕೂಡ ಹೆಚ್ಚು ಗಮನ ಕೊಡಿ. ಇದರ ಜೊತೆಗೆ ಹೆಚ್ಚು ನೀರನ್ನು ಕೂಡ ನೀವು ಕುಡಿಬೇಕು. ನಮ್ಮ ಬಾಡಿನಲ್ಲಿ ನಾವು ಕಣ್ಣಿನ ಆರೋಗ್ಯ, ಚರ್ಮದ ಆರೋಗ್ಯ, ಹಾಗೆ ಕೂದಲಿನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತೇವೆ. ಅದೇ ರೀತಿ ನೇಲ್ ಆರೋಗ್ಯದ ಬಗ್ಗೆ ಕೂಡ ನಾವು ಹೆಚ್ಚು ಗಮನ ಕೊಡಬೇಕು. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮಾವನ ಮಗಳು ಮದುವೆ ಪ್ರಿಪ್ರೇಷನ್ಸಲ್ಲಿ ಮೊದಲನೇದಾಗಿ ನೇಲ್ ಆರ್ಟ್ ಮಾಡಿಸಿರೋದ್ರ ಬಗ್ಗೆ ನಿಮಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟೆ. ಸೊ ಮುಂದಿನ ಅಂದರೆ ಈಗ ಮದುವೆ ಪ್ರಿಪ್ರೇಷನ್ಸ್ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಾಗಿದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ನನ್ನ ಮಾವನ ಮಗಳು ನಿಶಾಂಬ ಮದುವೆಯ ಮೆಹಂದಿ ಶಾಸ್ತ್ರ, ಅರಿಶಿನ ಶಾಸ್ತ್ರದ ವಿಡಿಯೋಸು ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಧನ್ಯವಾದಗಳು ಎಲ್ಲರಿಗೂ. ಶುಭ ಸಂಜೆ.